ಕಂಡು ಬಂದಿದ್ದೇವೆ ಅನೇಕ ಪ್ರಕರಣಗಳಲ್ಲಿ. ಎಸ್ ಐ ಟಿಯನ್ನು ಯಾವ ರೀತಿ ಸರ್ಕಾರ ಆಯಾ ಸಂದರ್ಭಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ನೋಡಿದ್ದೇವೆ. ಎಲ್ಲ ಪ್ರಕರಣಗಳು ಕೂಡ ಒಂದು ಕಡೆಗೆ ಇಡೋಣ. ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ತರಾತುರಿಯಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾತಕ್ಕೋಸ್ಕರ ದೂರು ಕೊಟ್ಟರು, ಆ ವ್ಯಕ್ತಿಯ ಹಿನ್ನೆಲೆ ಏನು, ಅದರ ಹಿಂದಿನ ಇರ್ತಕ್ಕಂಥ ಉದ್ದೇಶ ಏನು, ಯಾವ ಕೂಡ ಗಂಭೀರವಾಗಿ ಅದನ್ನು ಪರಿಗಣನೆಗೆ ತಗೊಳ್ದಿರ ಏಕಾಏಕಿ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಯಾಕೆ ಈ ರೀತಿ ನಡ್ಕತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏಕೆಂದರೆ ಇಲ್ಲಿ ಈ ಯೂಟ್ಯೂಬ್ ಚಾನಲ್ಲು ಕೆಲವೊಂದಷ್ಟು ಯೂಟ್ಯೂಬ್ ವ್ಯಕ್ತಿಗಳನ್ನ ಎಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಎಪಿಸೋಡಲ್ಲಿ ಯಾರು ಇನ್ವಾಲ್ವ್ ಆಗಿ ಅವರೆಲ್ಲರೂ ಕೂಡ ಇವತ್ತು ರಾಜರೋಷವಾಗಿ ಇನ್ನೂ ಓಡಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಯಾರ್ಯಾರು ಎಪಿಸೋಡ್ಗಳು ಕ್ರಿಯೇಟ್ ಮಾಡಿದ್ರು ಅವ್ರ ಮೇಲೂ ಕೂಡ ನೀವು ಇವತ್ತು ಬಹಳ ಗಂಭೀರವಾಗಿ ತನಿಖೆ ಮಾಡಬೇಕಾಗಿತ್ತು. ಆದರೆ ಅವ್ರ ಕೈಯನ್ನು ಬಿಟ್ಟಿದ್ದಾರೆ ಸರ್ಕಾರ. ಎಸ್ ಐ ಟಿ ಯಾವ ರೀತಿ ಅವ್ರು ತನಿಖೆ ಮಾಡ್ತಾನೆ ನೋಡಿದ್ವಿ, ನಾವೆಲ್ಲ ಮಾಧ್ಯಮ ಸ್ನೇಹಿತರು ತೋರಿಸ್ತಿದ್ವಿ. ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಮಾಲೀಕರುಗಳು ಏನು ಭಾಳ ಆರಾಮಾಗಿ ಕೈ ಅಳ್ಳಾಡಿಸ್ಕೊಂಡು ಏನೂ ಆಗಿಲ್ಲ, ನಮಗೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಮಾಧ್ಯಮದಲ್ಲಿ ತಾವೇ ಪ್ರಚಾರ ಮಾಡಿದ್ದೀರಿ. ಅವ್ರ ವರ್ತನೆಯನ್ನು ನೋಡಿದ್ದೀವಿ, ಅವ್ರ ಬಾಡಿ ಲ್ಯಾಂಗ್ವೇಜ್. ಬಟ್ ಒಂದು ಸಾರ್ ನಾನು ಈ ಸಂದರ್ಭದಲ್ಲಿ ರೀಜ್ನಲ್ ಮೀಡಿಯಾ ಫ್ರೆಂಡ್ಸ್, ರಾಜ್ಯದ ಮಾಧ್ಯಮದ ಮಿತ್ರರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು, ಸಮಾಜದಲ್ಲಿ ಯಾವಾಗ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು, ಧರ್ಮಸ್ಥಳದ ಈ ಒಂದು ಹುನ್ನಾರದ ಮಧ್ಯೆ ತಾವುಗಳು ಒಂದು ರೀತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು, ಗ್ರೌಂಡ್ ರಿಯಾಲಿಟಿಯನ್ನು ಪ್ರತಿನಿತ್ಯ ನೀವು ರಾಜ್ಯದ ಜನತೆಗೂ ತೋರಿಸಿದ್ರಿ. ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಎಚ್ಚೆತ್ತರ್ತಕ್ಕಂಥದ್ದಕ್ಕೆ ನಮ್ಮಗಳ ಕಡೆಯಿಂದ ತಾವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದೀರಿ. ಹಾಗಾಗಿ ನಾನು ನಮ್ಮ ರಾಜ್ಯ ಮಟ್ಟದ ಎಲ್ಲ ರೀಜ್ನಲ್ ಮೀಡಿಯಾದ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವ್ಯಕ್ತಿಗೆ ಇವನ್ ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ ಸರ್. ಅಲ್ಲಿ ಊರಲ್ಲಿ ಯಾವುದೇ ತರದ ಒಂದು ಇವ್ರ ಜೀವನನೇ ಮಾಡಂಗಿಲ್ಲ. ಅಲ್ಲಿ ನೀವು ಅಲ್ಲಿಗೆ ಆ ಸ್ಪಾಟಿಗೆ ಹೋಗ್ಬನ್ನಿ. ನಾನು ಅಲ್ಲಿಗೆ ಹೋಗಿ ಸರ್ವೆ ಮಾಡಿ ನಾನು ಕೂಡ ಪೆನ್ ಡ್ರೈವ್ ಎಲ್ಲ ಮಾಡ್ಕೊಂಡು ಬಂದಿದ್ರಿ. 2 ತುಕಡಿನ ಇಮ್ಮಿಡಿಯೇಟ್ ಆಗಿ ತಮ್ಮಯ್ಯ ಸಾಹೇಬ್ರು ಹಾಕ್ಸಿದ್ರು. ಅವತ್ತೇ ಎದುರುಗಡೆ ಇಮ್ಮಿಡಿಯೇಟ್ ಹಾಕಪ್ಪಲ್ಲಿ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ್ರು, ಅವ್ರು ಮನುಷ್ಯರಲ್ವಾ ಅಂತ ಹೇಳಿ 2 ತುಕಡಿ ಅಲ್ಲಿದೆ ಸರ್. ಈಗಲೂ ಇದೇನಪ್ಪ ಇದ್ರು ಸರ್. ಇವನು ಜಮೀನ ಬರ್ತಾನಲ್ಲ, ಇಲ್ಲಿ ಊರಿಗೆ ಬರ್ಬೇಕಲ್ಲ, ಇಲ್ಲಿ ಮೇನ್ ರೋಡಿಗೆ ನರಸೀಪುರಕ್ಕೆ ಬರ್ಬೇಕಾದ್ರೆ ಇವನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮಗೆ ಭೀಮ ವಂದನ ಹೇಳ್ತಾ ಈ ಗೋಷ್ಠಿನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ನೀವು ಮಾತಾಡ್ತೀರಾ ಸುರೇಶ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.